ನಟ ದಿಲೀಪ್ ರಾಜ್ ಇನ್ನಿಲ್ಲ. ಹಾರ್ಟ್ ಅಟ್ಯಾಕ್ನಿಂದ ದಿಲೀಪ್ ರಾಜ್ ವಿಧಿವಶರಾಗಿದ್ದಾರೆ. ಹೃದಯಾಘಾತಕ್ಕೆ 47 ವರ್ಷದ ದಿಲೀಪ್ ರಾಜ್ ಬಲಿಯಾಗಿದ್ದಾರೆ. ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ಇನ್ನಿಲ್ಲ. ಹಾರ್ಟ್ ಅಟ್ಯಾಕ್ನಿಂದ ದಿಲೀಪ್ ರಾಜ್ ವಿಧಿವಶರಾಗಿದ್ದಾರೆ. 47 ವರ್ಷದ ದಿಲೀಪ್ ರಾಜ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮಿಲನ ಸೇರಿ ಹಲವು ಪ್ರಮುಖ ಚಿತ್ರಗಳಲ್ಲಿ ನಟನೆ ಮಾಡಿದ್ದು. ಮಿಲನ, ಯೂಟರ್ನ್, ಅಂಬಿ, ನಿಂಗ್ ವಯಸ್ಸಾಯ್ತು, ಬಾಯ್ ಫ್ರೆಂಡ್ ಸೇರಿ ಹಲವು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ರು. ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ಇನ್ನಿಲ್ಲ. ಹಾರ್ಟ್ ಅಟ್ಯಾಕ್ನಿಂದ ದಿಲೀಪ್ ರಾಜ್ ವಿಧಿವಶರಾಗಿದ್ದಾರೆ. 47 ವರ್ಷದ ದಿಲೀಪ್ ರಾಜ್ ಬಲಿಯಾಗಿದ್ದಾರೆ. ಹಾರ್ಟ್ ಅಟ್ಯಾಕ್ನಿಂದ ಕನ್ನಡ ಚಿತ್ರರಂಗಕ್ಕೆ ಈಗ ಮತ್ತೊಂದು ದೊಡ್ಡ ಆಘಾತ ಆಗಿದೆ. ನಟ ಹಾಗೂ ನಿರ್ಮಾಪಕ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಬೆಳಗಿನ ಜಾವ ದಿಲೀಪ್ ರಾಜ್ ಅವರಿಗೆ ಹೃದಯಾಘಾತ ಸಂಭವಿಸಿದೆ. ತಕ್ಷಣ ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಯಿತು. ಆದರೆ ಚಿಕಿತ್ಸೆ ಫಲಿಸದೆ ದಿಲೀಪ್ ರಾಜ್ ಅವರು ಕೊನೆಯುಸಿರನ್ನು ಎಳೆದಿದ್ದಾರೆ. ಇನ್ನು ಕನ್ನಡ ಚಿತ್ರರಂಗ ಜೊತೆಗೆ ಪ್ರತಿಭಾನ್ವಿತ ನಟ, ಜೊತೆಗೆ ಕೇವಲ ನಟನೆಗೆ ಮಾತ್ರ ತಮ್ಮನ್ನು ತಾವು ಸೀಮಿತ ಮಾಡ್ಕೊಂಡಿರಲಿಲ್ಲ, ಜೊತೆಗೆ ನಿರ್ಮಾಪಕರಾಗಿಯೂ ಕೂಡ ಕೆಲಸಗಳನ್ನ ಮಾಡಿದ್ರು. ಸಾಕಷ್ಟು ನಿರ್ಮಾಪಕರಾಗಿ ಕೆಲವೊಂದಿಷ್ಟು ಸೀರಿಯಲ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ರು. ಇನ್ನು ಕುಮಾರಸ್ವಾಮಿ ಲೇಔಟ್ನ ಅಪೋಲೋ ಆಸ್ಪತ್ರೆಯಲ್ಲಿ ನಟ ನಿರ್ಮಾಪಕ ದಿಲೀಪ್ ರಾಜ್ ಅವರು ಕೊನೆಯುಸಿರನ್ನು ಎಳೆದಿದ್ದಾರೆ. ದಿಲೀಪ್ ರಾಜ್ ಸಾವಿನ ಸುದ್ದಿ ಕೇಳಿಗ ಸದ್ಯಕ್ಕೆ ಕಿರುತೆರೆ ಹಾಗೂ ಚಿತ್ರರಂಗಕ್ಕೆ ದೊಡ್ಡ ಆಘಾತ ನೀಡಿದೆ. ಅವರಿಗೆ ಸಪರೇಟ್ ಒಂದು ಫ್ಯಾನ್ ಬೇಸ್ ಇದೆ ಅವರ ನಟನೆಗೆ. ಆಲ್ಮೋಸ್ಟ್ ಕೆಲವೊಂದಿಷ್ಟು ಸೀರಿಯಲ್ ಆಗಿರ್ಬೋದು ಅಥವಾ ಸಿನಿಮಾಗಳಲ್ಲಾಗಿರ್ಬೋದು ವಿಲನ್ ಕ್ಯಾರೆಕ್ಟರ್ ಹೆಚ್ಚಾಗಿ ಮಾಡ್ತಾ ಇದ್ರು. ಹಾಗಾಗಿ ಅವರ ಒಂದು ಖಡಕ್ ಲುಕ್ಕಿಗೆ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿಕೊಂಡಿದ್ರು. ದಿಲೀಪ್ ರಾಜ್ ನಿಧನದ ಸುದ್ದಿ ಕೇಳಿ ಈಗ ಕಲಾವಿದರು, ಸ್ನೇಹಿತರು ಎಲ್ಲರೂ ಕೂಡ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ದಿಲೀಪ್ ರಾಜ್ 1978 ಸೆಪ್ಟೆಂಬರ್ 2 ಬೆಂಗಳೂರಿನಲ್ಲಿ ಜನಿಸಿದ್ರು. ಕಾಲೇಜು ದಿನಗಳಲ್ಲಿಯೇ ನೃತ್ಯ, ನಿರ್ದೇಶನದಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದ್ದಂತಹ ನಟ. ಇನ್ನು ಕಾಲೇಜಲ್ಲಿ ಇದ್ದಾಗೂ ಅಷ್ಟೇ ಕೆಲವೊಂದಿಷ್ಟು ನಾಟಕಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು. ಬಹಳ ಒಂದು ಇಂಟ್ರೆಸ್ಟ್ ಇತ್ತು ಆ್ಯಕ್ಟಿಂಗ್ನಲ್ಲಿ. ಆ ಒಂದು ಇಂಟ್ರೆಸ್ಟ್ ಇಷ್ಟು ದೊಡ್ಡ ಮಟ್ಟದ ಸ್ಟಾರ್ ಆಗಲಿಕ್ಕೆ ಕಾರಣ ಆಯಿತು. ಏಕೆಂತಂದರೆ ದಿಲೀಪ್ ರಾಜ್ ಅಂದರೆ ಬಹಳ ಒಂದು ಸಿನಿಮಾಗಳು, ಮಿಲನ ಆಗಿರ್ಬೋದು, ಜೊತೆಗೆ ಯೂಟರ್ನ್ ಆಗಿರ್ಬೋದು, ಇನ್ನು ಕಿರುತೆರೆ ಸೇರಿ ಹಲವು ಚಿತ್ರಗಳಲ್ಲಿ ದಿಲೀಪ್ ಅಭಿನಯ. ಕನ್ನಡ ಧಾರಾವಾಹಿಗಳಲ್ಲಿ ದಿಲೀಪ್ ರಾಜ್ ಪ್ರಮುಖ ಪಾತ್ರವನ್ನ ಮಾಡಿದ್ರು. ಕನ್ನಡ ಸೀರಿಯಲ್ಗಳಲ್ಲೂ ಅಮೋಘ ನಟಿಸ್ತಾ ಇದ್ದ ನಟ. ಹಿಟ್ಲರ್ ಕಲ್ಯಾಣದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟನೆಯನ್ನ ಮಾಡಿದ್ರು. ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ ದಿಲೀಪ್ ರಾಜ್ ಹೃದಯಾಘಾತದಿಂದ ಮನೆಯಲ್ಲಿ ಕುಸಿದು ಬಿದ್ದಿದ್ದ ನಟ. ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ದಾರಿಯಲ್ಲಿ ಸಾವು. ಇನ್ನು ಕಿರುತೆರೆ ಸೇರಿ ಹಲವು ಚಿತ್ರಗಳಲ್ಲಿ ದಿಲೀಪ್ ಅಭಿನಯಿಸಿದ್ರು. ಕನ್ನಡ ಧಾರಾವಾಹಿಗಳಲ್ಲಿ ದಿಲೀಪ್ ರಾಜ್ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ರು. ಅದರಲ್ಲೂ ಕೂಡ ಅವರಿಗೆ ಬಹಳ ಒಂದು ಹಿಟ್ ಕೊಟ್ಟಂತಹ ಸೀರಿಯಲ್ ಅಂತಂದ್ರೆ ಹಿಟ್ಲರ್ ಕಲ್ಯಾಣ. ಈ ಒಂದು ಹಿಟ್ಲರ್ ಕಲ್ಯಾಣದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟನೆಯನ್ನ ಮಾಡಿದ್ರು. ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ ದಿಲೀಪ್ ರಾಜ್ ಹೃದಯಾಘಾತದಿಂದ ಮನೆಯಲ್ಲಿ ಕುಸಿದು ಬಿದ್ದಿದ್ರು ನಟ. ಇನ್ನು ಕೂಡಲೇ ದಿಲೀಪ್ ರಾಜ್ಗೆ ಆಸ್ಪತ್ರೆಗೆ ಕರೆದುಕೊಂಡ ಪತ್ನಿ. ದಿಲೀಪ್ ರಾಜ್ ಅಮೋಘವಾಗಿ ನಟನೆಯನ್ನು ಕೂಡ ಮಾಡಿದ್ರು. ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆಯ ಜನಪ್ರಿಯ ನಟ, ನಿರ್ಮಾಪಕ ದಿಲೀಪ್ ರಾಜ್ ಕೇವಲ ಅವರಿಗೆ 47 ವರ್ಷ. ಇನ್ನೂ ಕೂಡ ಸ್ಯಾಂಡಲ್ವುಡ್ನಲ್ಲಿ ಬಹುದೊಡ್ಡ ಹೆಸರು ಮಾಡುವಂತಹ ಕನಸನ್ನು ಕಂಡಿದ್ರು. ಆ ಕನಸು ನನಸಾಗುವ ಮೊದಲೇ ಕೊನೆಯುಸಿರನ್ನು ಎಳೆದಿದ್ದಾರೆ. ಈ ಒಂದು ಹಾರ್ಟ್ ಅಟ್ಯಾಕ್ ಅನ್ನೋದು ಇತ್ತೀಚೆಗೆ ನೀವು ಗಮನಿಸಬಹುದು, ಸಾಕಷ್ಟು ಮಂದಿ ಒಂದು ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದ್ದಾರೆ, ಸಾವನ್ನಪ್ತಾ ಇದ್ದಾರೆ. ಇನ್ನು ಚಿಕ್ಕ ಏಜ್ನವರು ಕೂಡ ಸಾವನ್ನಪ್ತಾ ಇದ್ದಾರೆ. ಈ ಒಂದು ಹಾರ್ಟ್ ಅಟ್ಯಾಕ್ ಅನ್ನೋದು ಸದ್ಯಕ್ಕೆ ದಿಲೀಪ್ ರಾಜ್ ಅವರು ಈ ಒಂದು ಹಾರ್ಟ್ ಅಟ್ಯಾಕ್ನಿಂದ ಕೊನೆಯುಸಿರನ್ನು ಎಳೆದಿದ್ದಾರೆ. ಕಿರುತೆರೆ ಸೇರಿ ಹಲವು ಚಿತ್ರಗಳಲ್ಲಿ ದಿಲೀಪ್ ಅಭಿನಯಿಸಿದ್ರು. ಕನ್ನಡ ಧಾರಾವಾಹಿಗಳಲ್ಲೂ ಕೂಡ ದಿಲೀಪ್ ರಾಜ್ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ರು. ಅವರ ಒಂದು ಕೆರಿಯರ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಂದ್ರೆ ಒಂದು ಹಿಟ್ಲರ್ ಕಲ್ಯಾಣ ಅಂತ ಏನು ಸೀರಿಯಲ್ ಬಂತು, ಆ ಒಂದು ಸೀರಿಯಲ್ ಬಹಳ ಒಂದು ಹಿಟ್ ಆಗಿತ್ತು. ಜೊತೆಗೆ ಸಾಕಷ್ಟು ಅಭಿಮಾನಿಗಳು ಅವರನ್ನ ಗುರುತಿಸ್ತಾ ಇದ್ದಿದ್ದು ಆ ಒಂದು ಸೀರಿಯಲ್ ಮುಖಾಂತರವೇ. ಇನ್ನು ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಂತಹ ಖ್ಯಾತ ನಟ ದಿಲೀಪ್ ರಾಜ್ ಅವರು ನಿಧನರಾಗಿದ್ದಾರೆ. ಹೃದಯಾಘಾತದಿಂದ ಅವರು ಕೊನೆಯುಸಿರನ್ನು ಎಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಮನೆಯಲ್ಲೇ ದಿಲೀಪ್ ರಾಜ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು.
ಆದರೂ ಕೂಡ ಅವರು ಬದುಕುಳಿಯಲಿಲ್ಲ. ದಿಲೀಪ್ ರಾಜ್ ನಿಧನಕ್ಕೆ ಚಿತ್ರರಂಗದ ಅನೇಕರು ಹಾಗೂ ಅಭಿಮಾನಿಗಳು ಕೂಡ ಕಂಬನಿಯನ್ನ ಮಿಡಿತಾ ಇದ್ದಾರೆ. ಮಿಲನ, ಯೂಟರ್ನ್, ಆರ್ಕೆಸ್ಟ್ರಾ ಮೈಸೂರು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸೇರಿದಂತೆ ಹಲವು ಚಿತ್ರಗಳಲ್ಲಿ ದಿಲೀಪ್ ರಾಜ್ ಅವರು ನಟಿಸಿದ್ರು. ಸಿನಿಮಾ ಮಾತ್ರ ಅಲ್ಲ, ಕಿರುತೆರೆಯಲ್ಲೂ ಕೂಡ ಅವರು ಸಕ್ರಿಯರಾಗಿದ್ರು. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಅವರು ನಟಿಸಿದ್ರು. ಜೊತೆಗೆ ಪಾರು, ನಾನಿನ್ನ ಬಿಡಲಾರೆ ಧಾರಾವಾಹಿಗಳನ್ನು ಕೂಡ ಅವರು ನಿರ್ಮಾಣ ಮಾಡಿದ್ರು. ಎಷ್ಟೋ ಕಲಾವಿದರಿಗೆ ಆಸರೆಯಾಗಿದ್ರು. ಯಾಕೆಂತಂದ್ರೆ ನಿರ್ಮಾಣ ಮಾಡೋದು ಅಂತಂದ್ರೆ ಅಷ್ಟು ಈಸಿ ಜಾಬ್ ಅಲ್ಲ. ನಿರ್ಮಾಣದ ಮೂಲಕ ಎಷ್ಟೋ ಕಲಾವಿದರಿಗೆ ಅವರು ಆಸರೆ ಆಗಿದ್ರು. ಮುಖ್ಯವಾಗಿ ಪಾರು ಏನು ಸೀರಿಯಲ್ ಇದೆ ಅದು ಕೂಡ ಬಹಳ ಒಂದು ಹಿಟ್ ಆದಂತಹ ಸೀರಿಯಲ್. ಇನ್ನು ನಾನಿನ್ನ ಬಿಡಲಾರೆ ಆಗಿರ್ಬೋದು, ಈ ಎರಡೂ ಸೀರಿಯಲ್ ಅನ್ನು ಕೂಡ ಇವರೇ ನಿರ್ಮಾಣವನ್ನ ಮಾಡಿದಂಥದ್ದು. ಆದರೆ ಕೇವಲ 47 ವರ್ಷಕ್ಕೆ ಕೊನೆಯುಸಿರನ್ನ ಎಳೆದಿದ್ದಾರೆ. ಕನ್ನಡ ಸೀರಿಯಲ್ಗಳಲ್ಲಿ ಅಮೋಘವಾಗಿ ನಟನೆಯನ್ನ ಮಾಡ್ತಾ ಇದ್ರು. ಹೃದಯಾಘಾತದಿಂದ ಮನೆಯಲ್ಲಿ ಕುಸಿದು ಬಿದ್ದಿದ್ದು. ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಯಿತು. ಆಸ್ಪತ್ರೆಗೆ ದಾಖಲು ಮಾಡಿದ ನಂತರವೂ ಕೂಡ ಯಾವುದೇ ರೀತಿಯ ಚಿಕಿತ್ಸೆಗೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ಸದ್ಯಕ್ಕೆ ಇನ್ನಿಲ್ಲ ಅನ್ನೋ ಒಂದು ವಿಚಾರ ತಿಳಿತಾ ಇದ್ದಂತೆ ಸ್ಯಾಂಡಲ್ವುಡ್ನಲ್ಲಿರುವಂತಹ ಕಿರುತೆರೆ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು, ಎಲ್ಲ ಕಲಾವಿದರು ಕೂಡ ಅವರನ್ನ ನೋಡ್ಲಿಕ್ಕೆ ಅಂತ ಆಗಮಿಸ್ತಾ ಇದ್ದಾರೆ.